ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ತುಮಕೂರು ಡಿಸ್ಟಿಕ್ ಕೋರ್ಟ್ ಅಂದರೆ ಜಿಲ್ಲಾ ನ್ಯಾಯಾಲಯ ತುಮಕೂರಿನಲ್ಲಿ ವಿವಿಧ ರೀತಿಯ ಹುದ್ದೆಗಳ ಒಂದು ನೇಮಕಾತಿ ಅಧಿಸೂಚನೆ ಈಗ ಪ್ರಕಟಗೊಂಡಿದೆ. ಈ ಒಂದು ಡಿಸ್ಟಿಕ್ ಕೋರ್ಟ್ನಲ್ಲಿ ಯಾವ ಹುದ್ದೆಗಳನ್ನು ಇಲ್ಲಿ ನೇಮಕಾತಿ ಮಾಡಿದ್ದಾರೆ ಮತ್ತು ಆ ಹುದ್ದೆಗೆ ಸಂಬಂಧಪಟ್ಟಂತೆ ಏನೇನು ಎಲಿಜಿಬಿಲಿಟಿ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನನ್ನು ಆಗ್ಬೋದು. ನೋಡಿ, ಡಿಸ್ಟಿಕ್ ಕೋರ್ಟ್ ತುಮಕೂರು ಇಲ್ಲಿ ವಿವಿಧ ರೀತಿಯ ಹುದ್ದೆಗಳನ್ನು ನೇಮಕಾತಿ ಮಾಡಿದ್ದಾರೆ. ಯಾವ ಹುದ್ದೆಗಳಲ್ಲಿ ನೇಮಕಾತಿ ಮಾಡಿದ್ದಾರೆ ಅಂತ ನಾವು ನೋಡ್ಕೊಳ್ಳೋಣ. ಮೊದಲೇದಾಗಿ ಒಂದು ಸ್ಟೆನೋಗ್ರಾಫರ್ ಗ್ರೇಡ್ 3 ಒಂದು ಹುದ್ದೆಯನ್ನು ನೇಮಕಾತಿ ಮಾಡಿದ್ದಾರೆ. ಮತ್ತು ಪೋಸ್ಟ್ ಆಫ್ ಟೈಪಿಸ್ಟ್ ಹುದ್ದೆಯನ್ನು ಇಲ್ಲಿ ನೇಮಕಾತಿ ಮಾಡಿದ್ದಾರೆ. ಮತ್ತು ಟೈಪಿಸ್ಟ್ ಆ್ಯಂಡ್ ಕಾಪಿಸ್ಟ್ ಈ ಒಂದು ಹುದ್ದೆಯನ್ನು ನೇಮಕಾತಿ ಮಾಡಿದ್ದಾರೆ. ಮತ್ತು ಕೊನೆಯದಾಗಿ ಒಂದು ಪ್ಯೂನ್ ಹುದ್ದೆಯನ್ನು ಇಲ್ಲಿ ನೇಮಕಾತಿ ಮಾಡಿದ್ದಾರೆ. ಈ 4 ಹುದ್ದೆಯ ಒಂದು ಎಲಿಜಿಬಿಲಿಟೀಸ್ ಆಗಿರಲಿ ಮತ್ತು ವೇಕೆನ್ಸಿ ಆಗಿರಲಿ ನಾವೀಗ PDF ಡೌನ್ಲೋಡ್ ಮಾಡಿಕೊಂಡು ಕ್ಲಿಯರಾಗಿ ಈಗ ನೋಡ್ಕೊಳ್ಳೋಣ. ನೋಡಿ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ತುಮಕೂರು, ಒಂದು ಡಿಸ್ಟಿಕ್ ಕೋರ್ಟ್ ತುಮಕೂರಿನಲ್ಲಿ ಈ ನೇಮಕಾತಿಯ ಒಂದು ಅಧಿಸೂಚನೆ ಸಂಖ್ಯೆ ಜೊತೆಗೆ ಇದು ಪ್ರಕಟಗೊಂಡಿದೆ. ನೋಡಿ, ಯಾವ್ಯಾವ ಒಂದು ಹುದ್ದೆಗಳು ಇಲ್ಲಿದ್ದಾವೆ ಅಂತ ಈಗಾಗಲೇ ನಾನು ಹೇಳಿದೆ. ಒಂದು ಶೀಘ್ರ ಲಿಪಿಗಾರ, ಒಂದು ಬೆಳಚುಗಾರ, ಒಂದು ಬೆಳಚು ನಕಲುಗಾರ ಮತ್ತು ಕೊನೆಯದಾಗಿ ಸೇವಕ ಅಂದರೆ ಪ್ಯೂನ್ ಹುದ್ದೆ. ಇಷ್ಟು 4 ಹುದ್ದೆಯನ್ನು ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವ ರೀತಿಯಾಗಿದೆ ಅಂದರೆ 10/4/2024 ಒಂದು ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಮತ್ತು ಇದು ಒಂದು ಕೊನೆಯ ದಿನಾಂಕ ಆಗಿರುತ್ತೆ. ನೋಡಿ, ಈ ಒಂದು 4 ಹುದ್ದೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅದು ಒಂದು ಯಾವ ವೆಬ್ಸೈಟ್ನ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ, ತುಮಕೂರು DCourt.government ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟನ್ನು ಮಾಡಿ ಮೊಬೈಲ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನಾನು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಿಮಗೆ ವಿಡಿಯೋ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಮಾಡಿ ಅಂತ ನಾನು ವಿಡಿಯೋನ ಮಾಡಿ ಅಪ್ಲೋಡ್ನ ಮಾಡ್ತೀನಿ. ನೋಡಿ, ಮತ್ತು ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸುವ ದಿನಾಂಕ ನೋಡೋದಾದರೆ ಈಗಾಗಲೇ ಇದು 12/3/2024 ಅರ್ಜಿ ಪ್ರಾರಂಭವಾಗಿದೆ ಮತ್ತು ಕೊನೆಯ ದಿನಾಂಕ 10/4/2024 ರಾತ್ರಿ 11:59 ಇಲ್ಲಿ ಅರ್ಜಿಯನ್ನು ಅವರು ಸ್ವೀಕಾರ ಮಾಡ್ತಾರೆ. ಈ ರೀತಿಯಾಗಿ ಒಂದು ಕಾಲಮಿತಿ ಈ ಒಂದು ಹುದ್ದೆಗೆ ನೀಡಿದ್ದಾರೆ. ನೋಡಿ, ಮೊದಲೇದಾಗಿ ಒಂದು ಶೀಘ್ರ ಲಿಪಿಗಾರ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಎಷ್ಟು ವೇಕೆನ್ಸಿಗಳನ್ನು ರಿಲೀಸನ್ನು ಮಾಡಿದ್ದಾರೆ ಅಂದರೆ 10 ಒಂದು ಹುದ್ದೆಗಳನ್ನು ಇಲ್ಲಿ ನೇಮಕಾತಿ ಮಾಡಿದ್ದಾರೆ. ಅದರಲ್ಲಿ ಹೊಸ ಹುದ್ದೆಗಳು 6, 4 ಬ್ಯಾಕ್ಲಾಗ್ ಹುದ್ದೆಗಳನ್ನು ಇಲ್ಲಿ ನೇಮಕಾತಿ ಮಾಡಿದ್ದಾರೆ. ಮತ್ತು ವೇತನ ಶ್ರೇಣಿಯನ್ನು ನೋಡ್ಕೊಳ್ಬೋದು. 27,000ಕ್ಕಿಂತ ಮತ್ತು 52,000 ಒಳಗೆ ಇಲ್ಲಿ ನಿಮಗೆ ವೇತನ ಶ್ರೇಣಿಯನ್ನು ನೀಡುತ್ತಾರೆ. ಮತ್ತು ಇದು ರಿಸರ್ವೇಷನ್ ಮೂಲಕ ಸೀಟ್ಗಳನ್ನ ಇವರು 10 ಸೀಟ್ ಏನಿದ್ದಾವೆ ಅದನ್ನು ರಿಸರ್ವ್ ಮೂಲಕ ಇಲ್ಲಿ ಸೀಟ್ಗಳನ್ನ ಹಂಚಿಕೆಯನ್ನು ಮಾಡಿರ್ತಾರೆ. ಮತ್ತು ಇದಕ್ಕೆ ಈ ಶೀಘ್ರ ಲಿಪಿಗಾರ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಒಂದು ಶೈಕ್ಷಣಿಕ ಅರ್ಹತೆ ಅಂದರೆ ವಿದ್ಯಾರ್ಥಿ ಬೇಕಾಗುತ್ತೆ ನೋಡ್ಕೊಳ್ಳೋಣ. ನೋಡಿ, ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ನೀವು ಹೊಂದಿರಬೇಕಾಗತ್ತೆ. ಇದರ ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಹಾಗೂ ಆಂಗ್ಲ ಭಾಷೆಯ ಹಿರಿಯ ಶ್ರೇಣಿ ಬೆಳಚು ಮತ್ತು ಹಿರಿಯ ಶ್ರೇಣಿ ಶೀಘ್ರ ಲಿಪಿಯಲ್ಲಿ ನೀವು ಉತ್ತೀರ್ಣ ಆದರೆ ಈ ಒಂದು ಶೀಘ್ರ ಲಿಪಿಗಾರ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೋಡಿ, ನೀವು PUC ಪ್ಲಸ್ ಮತ್ತು ಏನೊಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಶೀಘ್ರ ಲಿಪಿಗಾರ ಈ ಒಂದು ಕೋರ್ಸ್ ನೀವು ಕಂಪ್ಲೀಟನ್ನು ಮಾಡಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಇನ್ನೊಂದು ಹುದ್ದೆ ನೋಡೋಣ, ಬೆಳಚುಗಾರ ಅಂದರೆ ಟೈಪಿಸ್ಟ್ ಹುದ್ದೆ ಆಗಿರುತ್ತೆ. ಈ ಹುದ್ದೆಗೆ ನಿಮಗೆ ಟೋಟಲ್ ಆಗಿ 5 ಒಂದು ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದರೆ ಅದರಲ್ಲಿ 4 ಹೊಸ ಹುದ್ದೆಗಳು, 1 ಬ್ಯಾಕ್ಲಾಗ್ ಹುದ್ದೆಗಳಾಗಿರುತ್ತೆ. ಇದರ ವೇತನ ಶ್ರೇಣಿಯನ್ನು 21,000ರಿಂದ 42,000 ಒಳಗೆ ಒಂದು ವೇತನ ಶ್ರೇಣಿಯನ್ನು ನೀಡ್ತಾರೆ. ಮತ್ತು ಇದು ರಿಸರ್ವೇಷನ್ ಮೂಲಕ ಸೀಟ್ಗಳನ್ನ ಹಂಚಿಕೆಯನ್ನು ಮಾಡಿರ್ತಾರೆ. ಈ ಒಂದು ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ ನೋಡ್ಕೊಳ್ಳೋಣ. ಇದು ಒಂದು ದ್ವಿತೀಯ PUC ಕಂಪ್ಲೀಟನ್ನು ಮಾಡಿರಬೇಕು ವಿತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಹಾಗೂ ಆಂಗ್ಲ ಹಿರಿಯ ಶ್ರೇಣಿ ಬೆಳಚು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕಾಗತ್ತೆ. ನೀವು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ PUC ಪ್ಲಸ್ ನೀವು ಏನು ಒಂದು ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಅಥವಾ ಆಂಗ್ಲ ಹಿರಿಯ ಶ್ರೇಣಿ ಅಂದರೆ ಸೀನಿಯರ್ ಕನ್ನಡ ಇಂಗ್ಲೀಷ್ ಟೈಪಿಸ್ಟನ್ನು ನೀವು ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ಮತ್ತು ಬೆಳಚು ನಕಲುಗಾರ ಹುದ್ದೆ ಈ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಹುದ್ದೆಗಳ ಸಂಖ್ಯೆ 5 ಇದ್ದಾವೆ. ಮತ್ತು ಇದು ವೇತನ ಶ್ರೇಣಿ ಅದೇ ರೀತಿಯಾಗಿರುತ್ತೆ. ಮತ್ತು ಇದನ್ನು ರಿಸರ್ವೇಷನ್ ಮೂಲಕ ಸೀಟ್ಗಳನ್ನ ಹಂಚಿಕೆಯನ್ನು ಮಾಡಿರ್ತಾರೆ. ನೋಡಿ,
ಇದು ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಏನು ಒಂದು ಟೈಪಿಸ್ಟ್ ಇರುತ್ತೆ. ಇದು ಒಂದು ಕಿರಿಯ ಶ್ರೇಣಿ ಬೆಳಚು ಪರೀಕ್ಷೆಯನ್ನು ನೀವು ಕಂಪ್ಲೀಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದಾದ ತಕ್ಷಣ ಕೊನೆಯದಾಗಿ ನೀವು ನೋಡ್ಕೊಳ್ಬೋದು ಪ್ಯೂನ್ ಹುದ್ದೆ ಅಂದರೆ ಸೇವಕ ಹುದ್ದೆ ಆಗಿರುತ್ತೆ. ಈ ಹುದ್ದೆ ಟೋಟಲ್ ಆಗಿ ನಿಮಗೆ 40 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ, ಅಂದರೆ ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದ್ದಾರೆ. ಈ ಒಂದು ಪ್ಯೂನ್ ಹುದ್ದೆಗೆ ನಿಮಗೆ ವೇತನ ಶ್ರೇಣಿ 17,000ದಿಂದ 28,000 ಒಳಗೆ ನಿಮಗೆ ವೇತನ ಶ್ರೇಣಿಯನ್ನು ಇಲ್ಲಿ ನೀಡಲಾಗುತ್ತೆ. ಈ ಒಂದು ನೀವು ಪ್ಯೂನ್ಗೆ ಅಂದರೆ ಸೇವಕರ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಏನು ಬೇಕಾಗುತ್ತೆ ಅಂತ ನಾವು ನೋಡ್ಕೊಳ್ಳೋದಾದರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕಾಗುತ್ತೆ. ಅಂದರೆ ನೀವು SSLCಯನ್ನು ಇಲ್ಲಿ ನೀವು ಕಂಪ್ಲೀಟನ್ನು ಮಾಡಿದರೆ ಅಂದರೆ 10th ಇಲ್ಲಿ ಎಕ್ಸಾಮಿನೇಷನ್ ನೀವು ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಇದರ ಜೊತೆಗೆ ಕನ್ನಡ ಭಾಷೆಯನ್ನು ನೀವು ಓದಲು ಮತ್ತು ಬರೆಯಲು ತಿಳಿದಿರಬೇಕು. ಈ ರೀತಿಯಾಗಿ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಇದ್ದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ನೀವು ಸೀಟ್ಗಳನ್ನ ಇಲ್ಲಿ ರಿಸರ್ವೇಷನ್ ಮೂಲಕ ಹಂಚಿಕೆಯನ್ನು ಮಾಡಿರ್ತಾರೆ. ನಿಮ್ಮದು ಯಾವ ಒಂದು ಕ್ಯಾಟಗರಿ ಇದೆ ಮತ್ತು ಯಾವ ಒಂದು ರಿಸರ್ವೇಷನ್ ಇದೆ ಆ ಒಂದು ರಿಸರ್ವೇಷನ್ ಮೂಲಕ ನೀವು ಸೀಟ್ಗಳಿಗೆ ಎಲಿಜಿಬಲ್ ಆಗ್ತೀರಾ. ಈ ಒಂದು ಪ್ಯೂನ್ ಹುದ್ದೆಗೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನೋಡ್ಕೊಳ್ಳೋಣ. ನೋಡಿ, ಆಯ್ಕೆ ಯಾವ ರೀತಿಯಾಗಿದೆ ಅಂದರೆ ಸೇವಕ ಹುದ್ದೆಗೆ ಅಂದರೆ ಪ್ಯೂನ್ ಹುದ್ದೆಗೆ 10ನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕದ ಆಧಾರದ ಮೇಲೆ ಇಲ್ಲಿ ನಿಮಗೆ 10ನೇ ಅಂದರೆ SLC ಗರಿಷ್ಠ ಅಂಕದ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನು 1:10 ಅನುಪಾತದಲ್ಲಿ ಮಾತ್ರ ಸಂದರ್ಶನಕ್ಕೆ ಕರೆಯಲಾಗುವುದು. ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕದ ಆಧಾರದ ಮೇಲೆ ನೋಡಿ, ನಿಮಗೆ ಮೊದಲನೇದಾಗಿ 40 ಹುದ್ದೆ ಇರುತ್ತೆ. ಅದರಲ್ಲಿ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನು ನಿಮಗೆ ಸಂದರ್ಶನಕ್ಕೆ ಕರೀತಾರೆ. ಆ ಸಂದರ್ಶನದಲ್ಲಿ ನೀವು ಏನು ಅಂಕ ಪಡಿತೀರಲ್ಲ ಅದರದ ಆಧಾರದ ಮೇಲೆ ಇವರು ಆಯ್ಕೆಯನ್ನು ಮಾಡ್ಕೊಳ್ತಿದ್ದಾರೆ. ಏನು ಸಂದರ್ಶನಕ್ಕೆ ನಿಮ್ಮ SLC ಗರಿಷ್ಠ ಅಂಕಗಳನ್ನು ಅವರು ಕೊಡಿಸೋದಿಲ್ಲ. ನಿಮ್ಮ ಸಂದರ್ಶನದಲ್ಲಿ ಏನು ಒಂದು ಅಂಕವನ್ನು ಪಡಿತಿರಲ್ಲ ಅದರದ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಒಂದು ಆಯ್ಕೆ ವಿಧಾನ ಒಂದು ಪ್ಯೂನ್ ಹುದ್ದೆಗೆ ಇರುತ್ತೆ. ಈ ಎಲ್ಲ ಒಂದು ಹುದ್ದೆಗೆ ಯಾವ ರೀತಿಯಾಗಿ ಒಂದು ವಯೋಮಿತಿ ಇದೆ ಅಂದರೆ ಕನಿಷ್ಠ 18 ವರ್ಷ ಇರಬೇಕು. ಗರಿಷ್ಠ ವಯೋಮಿತಿ ಸಾಮಾನ್ಯವಾದವರಿಗೆ 35, ಪ್ರವರ್ಗ 2A 2B 3B ಮತ್ತು 3Aದವರಿಗೆ 38 ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ 40 ವರ್ಷಗಳ ಒಂದು ಗರಿಷ್ಠ ಒಂದು ವಯೋಮಿತಿಯನ್ನು ಇಲ್ಲಿ ನೀಡಿರುತ್ತಾರೆ. ಈ ರೀತಿಯಾಗಿ ಇದೆ. ಮತ್ತು ಮೇಲಿನ ಹುದ್ದೆಗಳಿಗೆ ನಿಗದಿತ ಅರ್ಜಿ ಶುಲ್ಕ ಯಾವ ರೀತಿಯಾಗಿದೆ ನೋಡ್ಕೊಳ್ಳಿ. ನೋಡಿ, ಪ್ರವರ್ಗ 2A 2B 3A 3B ಮತ್ತು ಸಾಮಾನ್ಯ ಅಭ್ಯರ್ಥಿಗೆ 200 ರೂಪೀಸ್ನ ಪೇ ಮಾಡಬೇಕು. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ಇಲ್ಲಿ ವಿನಾಯಿತಿ ಇರುತ್ತೆ. ಯಾವುದೇ ರೀತಿ ನೀವು ಪೇಮೆಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಒಂದು ವಿನಾಯಿತಿಯನ್ನು ಇಲ್ಲಿ ನೀಡಿರ್ತಾರೆ. ಈಗಾಗಲೇ ನಾನು ಹೇಳಿರುವಂತೆ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟನ್ನು ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಪೇಮೆಂಟನ್ನು ನೀವು ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಅಂತ ಆನ್ಲೈನ್ ಪೇಮೆಂಟ್ ಇರುತ್ತೆ. ಅದರ ಮೂಲಕ ನೀವು ಡೆಬಿಟ್ ಕಾರ್ಡ್ ಆಗಿರಲಿ, ಕ್ರೆಡಿಟ್ ಕಾರ್ಡ್ ಆಗಿರಲಿ, ನೆಟ್ ಬ್ಯಾಂಕಿಂಗ್ ಆಗಿರಲಿ, UPI ID ಮೂಲಕ ನೀವು ಒಂದು ಪೇಮೆಂಟ್ನ ಮಾಡ್ಕೊಳ್ಬೋದು ಆನ್ಲೈನ್ ಮೂಲಕ. ನೋಡಿ, ಈ ರೀತಿಯಾಗಿ ತುಮಕೂರು ಡಿಸ್ಟಿಕ್ ಕೋರ್ಟ್ನಲ್ಲಿ ಈ ರೀತಿಯಾಗಿ 4 ಹುದ್ದೆಗಳನ್ನು ನೇಮಕಾತಿ ಮಾಡಿದ್ದಾರೆ. ಯಾರು ಈ ಒಂದು ಹುದ್ದೆಗೆ ಎಲಿಜಿಬಲ್ ಹೊಂದಿರ್ತಾರೆ ಮತ್ತು ಪ್ಯೂನ್ ಹುದ್ದೆಗೆ ಈ ಪ್ಯೂನ್ ಹುದ್ದೆಗೆ ನೀವು SSLC ಮೇಲೆ ಅರ್ಜಿಯನ್ನು ಸಲ್ಲಿಸಬೇಕು. ಒಳ್ಳೆಯ ಒಂದು ಅಂಕವನ್ನು ಪಡೆದಿದ್ದ ಒಂದು ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಆದಷ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ಬೇಗನೆ ಜಾಯ್ನ್ ಆಗಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.